ಇವತ್ತು ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಒಂದು ಮಹತ್ತರವಾದಂತಹ ದಿನ. ಇವತ್ತು ದೀರ್ಘಕಾಲದ ಅವಧಿಗೆ ಸಿಎಂ ಆಗಿ ಒಂದು ರೆಕಾರ್ಡ್ ಅನ್ನ ಸೆಟ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಬೆಂಬಲಿತ ಶಾಸಕರು, ಸಚಿವರು ಅವರಿಗೆ ಬಹುಪರಾಕ್ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಸತೀಶ್ ಜಾರಕಿಹೊಳಿ. 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ ಅನ್ನುವಂಥ ಭರವಸೆ ಇದೆ. ಆ ರೀತಿಯಾಗಿ ಭಾವಿಸಿದ್ದೇವೆ. ಚಳಿಗಾಲದ ಅಧಿವೇಶನದಲ್ಲಿ ಅವರೇ ಹೇಳಿದ್ದಾರೆ, ಈಗಾಗಲೇ ಅರ್ಧ ಆಗಿದೆ, ಇನ್ನು ಅರ್ಧ ಅವರೇ ಇದ್ರೆ ಒಳ್ಳೆಯದು. ಅಹಿಂದ ರಾಮಯ್ಯ ಪರ ಈ ರೀತಿಯಾಗಿ ಬ್ಯಾಟ್ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು, ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ವರ್ಷ ಅಂತ ನಾವೆಲ್ಲ ಭಾವಿಸಿದ್ದೀವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಸರ್, ಮುಂಜಾನೆ ಬಜೆಟ್ ಮಂಡನೆ ಮಾಡ್ತಾರೆ, ಇನ್ನೆಷ್ಟು 15 ತಿಂಗಳು ಉಳಿದಿದೆ, ಅಷ್ಟೇ. ಒಂದು ತಿಂಗಳಿದೆ, ಫೆಬ್ರವರಿ 1ಕ್ಕೆ ಆಗ್ಬೋದು. ಗೊಂದಲ ಇರೋದು ರಾಜಕೀಯ ಪಕ್ಷದ ಮ್ಯಾಗ ಗೊಂದಲ ಇರುತ್ತೆ, ಅದ್ರ ಪ್ರಶ್ನೆ ಇಲ್ಲ. ಗೊಂದಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗೊಂದಲ ಇದ್ದೇ ಇರ್ತೈತೆ. ಸರಿ ಮಾಡ್ತಾ ಒಯ್ದೇ ಅಷ್ಟೇ ನಮ್ಮ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.